ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ 5ರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ದೃಶ್ಯ 5ರ ಆರಂಭದಲ್ಲಿ ಒಂದು ಬಯಲು ಕಂಡುಬರುತ್ತೆ. ಆ ಬಯಲಲ್ಲಿ ಇರುವಂತಹ ಒಂಟಿ ಮರಕ್ಕೆ ಹೊನ್ನ ಒರಗಿಕೊಂಡು ಯಾವುದೋ ಒಂದು ಚಿಂತೆಯಲ್ಲಿ ಮಗ್ನನಾಗಿರುವಂತೆ ಕೂತಿದ್ದಾನೆ. ಅವನನ್ನು ಹುಡುಕಿಕೊಂಡು ಆತನ ಗೆಳೆಯನಾದಂತಹ ಕುದುರೆ ಬರುತ್ತೆ. ಕುದುರೆ ಹೊನ್ನನನ್ನು ಹುಡುಕಿಕೊಂಡು ಬರ್ತಾ ಇರುತ್ತೆ. ಹಾಗೆ ಹುಡುಕೊಂಡು ಬರುವಾಗ, ಎಲ್ಲಿ ಹೋದ ನಮ್ಮ ಹೊನ್ನೇಗೌಡ? ನನ್ನ ಬಿಟ್ಟು ಒಂದು ಕ್ಷಣ ಇರಲ್ಲ ಅವನು. ಎಲ್ಲಿ ಹೋದ ಅವನು ಅಂತ ಹುಡುಕಿಕೊಂಡು ಬರುವಾಗ, ದಾರಿಯಲ್ಲಿ ಕಂಡಂತಹ ಜನರನ್ನೆಲ್ಲ ನಮ್ಮ ಹೊನ್ನನ್ನು ನೋಡಿದ್ರಾ ಅಂತ ಕುದುರೆ ಕೇಳುವಂತಹ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ಮೈ ತುಂಬ ಕಣ್ಣಿರೋ ಹುತ್ತೇಗೌಡ್ರೆ, ನೀವು ನೋಡಿದ್ರಾ ನಮ್ಮ ಹೊನ್ನೇಗೌಡನ ಅಂತ ಕೇಳುತ್ತೆ. ಮುಂದುವರಿತಾ, ಹೆಜ್ಜೆ ತನಕ ಗಡ್ಡ ಬಿಟ್ಟಿರೋ ಆಲೈನವರೇ, ನೀವು ನೋಡಿದ್ರಾ ನಮ್ಮ ಹೊನ್ನೇಗೌಡನ್ನ? ತಲೆ ಮೇಲೆ ಕಲ್ಲು ಹೊತ್ಕೊಂಡು ಎಲ್ಲೋ ನೋಡ್ತಾ ನಿಂತಿರೋ ಕಲ್ಲಪ್ಪನವರೇ, ನೀವೇನಾದರೂ ನಮ್ಮ ಹೊನ್ನೇಗೌಡನ್ನ ನೋಡಿದ್ರಾ ಅಂತ ಹೇಳಿ, ಹೀಗೆ ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ಕುದುರೆ ನಮ್ಮ ಹೊನ್ನೇಗೌಡ್ರನ್ನ ನೋಡಿದ್ರಾ, ನಮ್ಮ ಹೊನ್ನೇಗೌಡ್ರನ್ನ ನೋಡಿದ್ರಾ ಅಂತ ಕೇಳ್ಕೊಳ್ತಾ ಬರ್ತಾ ಇರುತ್ತೆ. ಹೀಗೆ ಕೇಳುವಂಥ ಸಂದರ್ಭದಲ್ಲಿ ಕುದುರೆಗೆ ಕೊನೆಗೆ ದೂರದಲ್ಲಿ ಮರದ ಕೆಳಗೆ ಕೂತಿರುವಂತಹ ಹೊನ್ನ ಕಾಣಿಸ್ತಾನೆ. ಅವನನ್ನು ನೋಡಿ, ಓಹೋಹೋಹೋ, ಇಲ್ಲಿ ಕೂತಿದ್ದಾರಾ ನಮ್ಮ ಯಜಮಾನ್ರು ಅಂತ ಹೇಳಿ ಹತ್ತಿರ ಬಂದು, ಓ ಹೊನ್ನಯ್ಯ, ನೀನು ಇಲ್ಲಿ ಕೂತಿದ್ಯಾ, ನಾನು ನಿನ್ನನ್ನು ಹುಡ್ಕೊಂಡು ಅಲ್ಲೆಲ್ಲ ಬಂದೆ ಅಂತ ಹೇಳುತ್ತೆ. ಅಷ್ಟೊತ್ತವರೆಗೂ ಯೋಚನೆಯಲ್ಲಿ ಮುಳುಗಿದಂತಹ ಹೊನ್ನ ಒಮ್ಮೆಗೆ ಕಂಡ್ಬಿಟ್ಟು, ಓ ನೀನಾ ಅಂತ ಕೇಳ್ತಾನೆ ಕುದುರೆನ. ಆಗ ಕುದುರೆ, ಅಬ್ಬಾ, ಅಂತೂ ನಾನು ಅಂತ ಆದರೂ ಗೊತ್ತಾಯ್ತಲ್ಲ ನಿನಗೆ, ಬೆಳಗ್ಗೆ ಬಂದು ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕುದುರೆ ಕೇಳುತ್ತೆ ಹೊನ್ನನ್ನು. ಅದಕ್ಕೆ ಹೊನ್ನ ಹೇಳ್ತಾನೆ, ಯಾಕೋ ಬೇಜಾರಪ್ಪ ಅಂತ ಹೇಳ್ತಾನೆ. ಆಗ ಕುದುರೆ ಹೇಳುತ್ತೆ, ನಾನಿರುವಾಗ ನಿನಗೆಲ್ಲಾದರೂ ಬೇಜಾರಾಗೋದಿದೆಯಾ? ಬೇಜಾರು ಅಂದರೆ ಏನು? ನೀನು ಬೇಜಾರು ಕಳೆಯುವಂತಹ ಒಂದು ಹಾಡು ಹೇಳಲಾ, ಕೇಳ್ತೀಯಾ ಅಂತ ತನ್ನ ಗಂಟಲನ್ನು ಕುದುರೆ ಸರಿ ಮಾಡ್ಕೊಳತ್ತೆ. ಅಂತ ಕೆಮ್ಮಿ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹುಲ್ಲ ತರುವ, ಹುಲ್ಲ ತರುವ, ಹುಲ್ಲ ತರುವ, ಒಳ್ಳೆ ಹುಲ್ಲನ್ನು ತರುವ ಅಂತ ಹೇಳಿ ಹಾಡಿದೇ ಹಾಡನ ಪಲ್ಲವಿಯನ್ನು ಮತ್ತೆ ಮತ್ತೆ ಕುದುರೆ ಹೇಳುತ್ತೆ. ಆ ಹುಲ್ಲಿನ ಬಗ್ಗೆ ಹಾಡನ್ನು ಕೇಳಿಸ್ಕೊಂಡಂತಹ ಹೊನ್ನನಿಗೆ ಕೋಪ ಬರುತ್ತೆ. ಕೋಪ ಬಂದು ಕುದುರೆಯನ್ನು ಬೈತಾನೆ ಚೆನ್ನಾಗಿ. 3 ಹೊತ್ತು ಹುಲ್ಲು 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 ಅಂತ ಬಡ್ಕೋತಿಯಲ್ಲ, ಹುಲ್ಲನ್ನು ಬಿಟ್ಟರೆ ಬೇರೆ ಏನು ವಿಚಾರನೇ ಇಲ್ವಾ ನಿನಗೆ? ಯಾಕೆ ಹೀಗೆ ಹುಲ್ಲು ಹುಲ್ಲು ಅಂತ ಬಡ್ಕೋತೀಯ ಅಂತ ಹೊನ್ನ ಕುದುರೆಯನ್ನು ಬೈತಾನೆ. ಆಗ ಕುದುರೆ, ಯಾಕೆ ಗೆಳೆಯ, ಹಾಡು ಚೆನ್ನಾಗಿಲ್ವಾ? ಹೋಗಲಿ ಡ್ಯಾನ್ಸ್ ಮಾಡಲಾ? ಭರತನಾಟ್ಯಮು, ಕುಚುಪುಡಿ, ಕಥಕ್ಕಳಿ, ಮಣಿಪುರಿ, ಯಕ್ಷಗಾನ, ಇಲ್ಲಾಂದರೆ ರಾಕ್ ಆ್ಯಂಡ್ ರೋಲ್, ಏನು ಮಾಡಬೇಕು ಹೇಳು? ಇಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಲಾ? ಯಾವ್ದು ಮಾಡಲಿ ಹೇಳು, ಡ್ಯಾನ್ಸ್ ಮಾಡ್ತೀನಿ ನಿಂಗೋಸ್ಕರ ಅಂತ ಕುದುರೆ ಹೊನ್ನನನ್ನು ಮತ್ತೆ ಕೆಣಕತ್ತೆ. ಆಗ ಹೊನ್ನ ಬೇಸರದಿಂದ, ಯಾವುದಾದ್ರೂ ಮಾಡ್ಕೊ, ಅದರಿಂದ ನನಗೇನಾಗಬೇಕು ಅಂತ ಒಂದು ನಿರಾಶಾದಾಯಕ ಉತ್ತರವನ್ನು ಕೊಡ್ತಾನೆ ಕುದುರೆಗೆ. ಆಗ ಕುದುರೆ ಹೇಳುತ್ತೆ, ಭರತನಾಟ್ಯಮೇ ಮಾಡ್ತೀನಿ ಅಂತ ಹೇಳಿ ಥ ಧಿನ್ ಥ ಧಿನ್ ಥ ಧಿನ್ ಅಂತ ಹೇಳಿ ಸದ್ದನ್ನು ಮಾಡುತ್ತೆ. ಆಗ ಹಿಂದೆ ಯಾರೋ ನಕ್ಕಂತಹ ಸದ್ದಾಗತ್ತೆ. ಯಾರೋ ನಗ್ತಾ ಇದ್ದಾರಲ್ಲ ಅಂತ ಹೇಳಿ ಒಂದು ಸಲ ನೋಡುತ್ತೆ. ಆಮೇಲೆ ಸುಸ್ತಾಗಿ ಕುಳಿತು, ಯಾರು ನಕ್ಕರು, ನಿನಗಂತೂ ನಗು ಬರಲಿಲ್ವಲ್ಲ, ಛೇ, ಇಷ್ಟೊಂದು ಬೇಜಾರಲ್ಲಿದೆಯಾ ಗೆಳೆಯ ನೀನು, ಏನು ಮಾಡಲಿ ನಾನು ಅಂತ ಕುದುರೆ ಕೇಳುತ್ತೆ ಹೊನ್ನನ್ನು. ಆಗ ಹೊನ್ನ ಹೇಳ್ತಾನೆ, ಹೇಗೆ ನಗಲಿ ಗೆಳೆಯ, ಹೇಳು ನೀನೇ ಅಂತ ಕೇಳ್ತಾನೆ. ಅದಕ್ಕೆ ಕುದುರೆ, ಯಾಕೆ ಗೆಳೆಯ, ಏನಾಯಿತು ಅಂಥದ್ದು ಅಂತ ಕೇಳುತ್ತೆ. ಆಗ ಹೊನ್ನ ಹೇಳ್ತಾನೆ, ಏನು ಹೇಳಲಿ ಗೆಳೆಯ, ಅವತ್ತು ನನ್ನ ತಂಗಿ ಒಂದು ಹೂ ತೋರಿಸಿ ಇಂಥ ಹೂ ನನಗೆ ಬೇಕು ಅಂದ್ಲು, ನಿನಗೆ ಜ್ಞಾಪಕ ಇದೆಯಾ? ಅದಕ್ಕೆ ನಾನು ಹೂವ್ಯಾಕೆ, ಹೂವಿನ ಮರನೇ ತರ್ತೀನಿ ಅಂತ ಹೇಳಿದೆ ನಾನು. ನೆನಪಲ್ಲಿದೆಯಾ ನಿನಗೆ ಅದು? ಹೂವಿನ ಮರ ಪತ್ತೆ ಮಾಡಬೇಕು ಅಂತ, ಇಂಥ ಹೂವನ್ನು ತಂದರೆ ತಂದವರಿಗೆ ಹೂವಿಗೆ 10 ಹೊನ್ನು ಕೊಡ್ತೀನಿ ಅಂತ ಡಂಗೂರ ಬೇರೆ ಸಾರಿಸ್ದೆ ನಾನು. ಮಾರನೇ ದಿನ ಹೂ ಮಾರೋ ಹುಡುಗಿ ಪುಟ್ಟಿ ಇದ್ದಾಳಲ್ಲ, ಅದೇ ಆ ಹೂವಮ್ಮನ ಅಕ್ಕ ಕಣೋ, ಅವಳು ಹೂವೇನೋ ಬುಟ್ಟಿ ತುಂಬ ತಗೊಂಡು ಬಂದ್ಲು. ಆದರೆ ಎಷ್ಟು ಹೊನ್ನು ಬೇಕಾದರೂ ಕೊಡ್ತೀನಿ, ಹೂವಿನ ಮರ ಎಲ್ಲಿದೆ ಅಂತ ಕೇಳಿದ್ರೆ ಆ ಹೂವಿನ ಮರದ ಗುಟ್ಟನ್ನು ಮಾತ್ರ ಆಕೆ ಬಿಟ್ಕೊಡ್ಲಿಲ್ಲ, ಗೊತ್ತಾ ನಿನಗೆ ಅಂತ ಹೇಳಿ ಹೊನ್ನ ತನ್ನ ಬೇಸರದ ವಿಚಾರವನ್ನು ಕುದುರೆಗೆ ಹೇಳ್ತಾನೆ. ಹೊನ್ನನ ಬೇಜಾರಿನ ವಿಚಾರದ ಹಿನ್ನೆಲೆಯನ್ನು
ಕೇಳಿಸ್ಕೊಂಡಂತಹ ಕುದುರೆ, ಅಷ್ಟೇ ತಾನೇ ಗೆಳೆಯ, ಅವಳ ಮನೆ ಸುತ್ತಮುತ್ತ ಹುಡುಕಿದ್ರೆ ಆಯಿತು, ಹೂವಿನ ಮರ ಕಾಣಿಸುತ್ತೆ. ಹೊಗೆ ಇರೋ ಹತ್ರನೇ ಅಲ್ವಾ ಬೆಂಕಿ ಇರೋದು, ವಾಸನೆ ಬರೋ ಹತ್ರನೇ ಹೂವಿನ ಮರ ಇರುತ್ತೆ, ಅಷ್ಟೇ, ಸಿಂಪಲ್. ಬೆಳಗಾಗಿ ಹೂವು ಅರಳೋ ಹೊತ್ತಲ್ಲಿ ಹೋದರೆ ವಾಸನೆ ಹಿಡಿದು ಆ ಹೂವಿನ ಮರನ ಪತ್ತೆ ಮಾಡ್ಬೋದು. ಮರನ ಮುಚ್ಚಿಡೋಕ್ಕಾಗತ್ತಾ? ಒಂದು ವೇಳೆ ಮರನ ಮುಚ್ಚಿಟ್ರೂ ಮುಚ್ಚಿಡ್ಬೋದು, ಆದರೆ ಮರದಿಂದ ಬರುವಂತಹ ಪರಿಮಳನ ಮುಚ್ಚಿಡೋಕ್ಕಾಗತ್ತಾ ಗೆಳೆಯ? ಯಾಕದಕ್ಕಿಲ್ಲ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ನೀನು ಅಂತ ಹೇಳಿ ಕುದುರೆ ತನ್ನ ಗೆಳೆಯ ಹೊನ್ನನನ್ನು ಸಮಾಧಾನ ಪಡಿಸುತ್ತೆ. ಆಗ ಹೊನ್ನ ಹೇಳ್ತಾನೆ, ಅಯ್ಯೋ ಗೆಳೆಯ, ಅದು ಮಾಡಿದ್ದಾಯಿತು. ಅವರ ಮನೆ ಆಸುಪಾಸಿನಲ್ಲಿ ಅಂದರೆ ಹತ್ತಿರದಲ್ಲಿ ಯಾವ ಹೂವಿನ ಮರನೂ ಕಾಣಿಸ್ಲಿಲ್ಲ. ಬೆಳಗಿನ ಜಾವ ಹೂವಿನ ವಾಸನೆನೂ ಬರಲಿಲ್ಲ. ಅದೇನು ಮಾಟ ಮಂತ್ರ ಮಾಡ್ತಾರೋ ನಾನು ಕಾಣೆ ಅಂತ ಹೊನ್ನ ತನ್ನ ಬೇಜಾರನ್ನು ಇನ್ನೂ ವಿವರಿಸ್ತಾ ಹೇಳ್ತಾನೆ. ಅಂದರೆ ತಾನು ಹೂವನ್ನು ಹುಡುಕೋದಕ್ಕಾಗಿ, ಹೂವಿನ ಮರವನ್ನು ಹುಡುಕೋದಕ್ಕಾಗಿ ಮಾಡಿದಂತಹ ಪ್ರಯತ್ನವನ್ನೆಲ್ಲ ವಿವರಿಸ್ತಾನೆ. ಆಗ ಕುದುರೆ ಹೇಳುತ್ತೆ, ಇವತ್ತು ರಾತ್ರಿ ಒಂದು ಕೆಲಸ ಮಾಡೋಣ ಬಿಡು ಗೆಳೆಯ. ಹಾಗಾದರೆ ಅವ್ರ ಹಿತ್ತಲಲ್ಲಿ ಒಂದು ಹುಲ್ಲಿನ ಬಣವೆ ಇದೆ, ರಾತ್ರಿ ಅದ್ರ ಒಳಗಡೆ ಹೋಗಿ ಅವತ್ಕೊಂಡು ಬಿಡೋಣ. ಬೆಳಿಗ್ಗೆ ಆ ಪುಟ್ಟಿ ಎಲ್ಲಿಂದ ಹೂ ತರ್ತಾಳೆ ಅಂತ ಪತ್ತೆ ಮಾಡೋಣ, ಅಷ್ಟೇ ಅಂತ ಹೇಳುತ್ತೆ. ಕುದುರೆ ಹೇಳಿದ ಹುಲ್ಲಿನ ಬಣವೆಯ ಉಪಾಯವನ್ನು ಕೇಳಿಸ್ಕೊಂಡಂತಹ ಹೊನ್ನ ಥಟ್ ಅಂತ ಅಲ್ಲಿಂದ ಎದ್ದು ಕುದುರೆ ಬೆನ್ನಿಗೆ ಒಂದನ್ನು ಗುದ್ದುತ್ತಾನೆ. ಆಹಾಹಾಹಾ, ಏನು ಬುದ್ಧಿ ಅಲ್ವಾ ನಿನ್ನ ಬುದ್ಧಿ ಅಂದರೆ ಬುದ್ಧಿ ಮರಾಯ ಅಂತ ಹೊನ್ನ ಕುದುರೆಯನ್ನು ಹೇಳ್ತಾನೆ. ಆಗ ಕುದುರೆ ಹೇ ನೋಡಿದ್ಯಾ ನಾನು ಎಷ್ಟು ಒಳ್ಳೆ ಬುದ್ಧಿವಂತ ಅಂತ ನಗುತ್ತೆ. ಅದಕ್ಕೆ ಹೊನ್ನ ಹೇಳ್ತಾನೆ, ನೀನು ತುಂಬ ಬುದ್ಧಿವಂತನೇ ಬಿಡು. ಅದು ಹೇಗಂದರೆ, ಒಂದು ಇರುವೆ ಇತ್ತಂತೆ. ಇರುವೆ ಮನೆ ಕಟ್ಟಿಸ್ಬೇಕಾದ್ರೆ ಮೇಸ್ತ್ರಿಗೆ ಹೇಳ್ತಂತೆ, ಹೆಂಗೋ ಕಟ್ಟೋದು ಕಟ್ತೀಯಲ್ವಪ್ಪ ಮೇಸ್ತ್ರಿ, ಬೆಲ್ದಚ್ಚಲೆ ಮನೆ ಕಟ್ಟಪ್ಪ ಅಂತ ಹೇಳುತ್ತಂತೆ. ನೀನು ಕೂಡ ಆ ಇರುವೆಯ ನೆಂಟ್ರೆ ಇರಬೇಕು. ರಾತ್ರಿ ಹುಲ್ಲು ಬಣವೆ ಒಳಗೆ ಅಡುಕ್ಕೋಬೇಕಂತೆ, ಬಚ್ಚಿಟ್ಕೋಬೇಕಂತೆ. ಬರೀ ಹುಲ್ಲಿಂದೇ ಚಿಂತೆ, ಹಲ್ಕ ಬುದ್ಧಿ ಅಂತ ಹೊನ್ನ ಕುದುರೆಯನ್ನು ಬೈತಾನೆ. ಅದಕ್ಕೆ ಕುದುರೆ ಹೇಳ್ತಾನೆ, ಹೇ ಅದು ಹಲ್ಕ ಬುದ್ಧಿ ಅಲ್ಲ ಗೆಳೆಯ, ಅದು ಹುಲ್ಕ ಬುದ್ಧಿ. ಏನೋ ನಮ್ಮ ಹೊಟ್ಟೆಪಾಡು ನಮಗಿರ್ಬೇಕಲ್ವಾ ಅಂತ ಹೇಳಿ ಹೊನ್ನನ ಆಲೋಚನೆಯನ್ನು ಒಂದಿಷ್ಟು ಹಾಸ್ಯ ಮಾಡೋದ್ರ ಮುಖಾಂತರ ಮರೆಸುತ್ತೆ. ಇಲ್ಲಿಗೆ ದೃಶ್ಯ 5 ಮುಕ್ತಾಯ ಆಗುತ್ತೆ. ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.